ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ನಮ್ಮ ಭಾರತ ಬಿಟ್ಟು ಆಚೆ ಮುಸ್ಲಿಂ ಕಂಟ್ರಿಗಳು ಎಷ್ಟಿದೆ ಅವ್ರಿಂದ ಚೆನ್ನಾಗಿದ್ದಾರೆ, ಬಿಸ್ನೆಸ್ಸು ಅದು ಇದು ಎಲ್ಲ ಮಾಡ್ತಾ ಇದ್ದಾರೆ. ದುಬೈನಲ್ಲಿ ಮಂದಿರ ಆಗ್ತಾ ಇದೆ, ಮಕ್ಕಾ ಕಳಿಸ್ತಾರೆ, ಮದೀನಾ ಕಳಿಸ್ತಾರೆ, ಅಲ್ಲಿ ಎಲ್ಲ ನಮಗೆ ಅದು ನೋಡಿಬಿಟ್ಟು ಆ ಪ್ರೀತಿ ಯಾಕೆ ನಾವು ಒಳಗಡೆ ಇದ್ದೀವಲ್ಲ, ನಾವು ಭಾರತೀಯರು ಇಲ್ಲಿ ಹುಟ್ಟಿದ್ದು ಬೆಳೆದಿದ್ದು ನಮ್ಮ ದೇಶ ನಮ್ಮ ಭಾರತ, ನಮ್ಮಿಂದ ಯಾಕೆ ಅಷ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ, ಅಷ್ಟು ನಮ್ಮ ಮೇಲೆ ಇದು ಮಾಡ್ತಾರೆ. ಸಣ್ಣ ಮಾತಿಗೆ ದೊಡ್ಡ ಟಾರ್ಗೆಟ್ ಮಾಡಿಬಿಟ್ಟು ಜೈಲಿನಲ್ಲಿ ಹಾಕಿಬಿಟ್ರೆ 20 ವರ್ಷ 25 ವರ್ಷ 4 ವರ್ಷ 5 ವರ್ಷ ಬೇಲ್ ಸಿಕ್ಕಲ್ಲ ಮುಸಲ್ಮಾನರಿಗೆ. ಯಾಕೆ ಹಂಗೆ ಮಾಡ್ತಾರೆ ನೋಡಿ. ಈಗ ಲೋಕಸಭಾದಲ್ಲಿ MP ರಮೇಶ್ ಬಿದೌರಿ ಅಂತ ಒಬ್ಬರು ಇದ್ದಾರೆ. ಅವರು ತಾರೀಖ್ ಹುಸೇನ್ ಅಂತ ಇವನಂತ ಅವರು MP. ಅವ್ರು ಏನು ಇದು ಅಲ್ಪಸಂಖ್ಯಾತರ ಪರವಾಗಿ ಮೈನಾರಿಟಿ ಪರವಾಗಿ ಏನು ಮಾತಾಡ್ತಾ ಇದ್ರೆ, ಕುತ್ಕೊಳ್ಳೋ ಬಡವಾ, ಕುತ್ಕೊಳ್ಳೋ ಮುಲ್ಲಾ, ಕಟ್ಬಾ ಕುತ್ಕೊಳ್ಳೋ, ನೀನು ಆಚೆ ಬಾ ನೋಡ್ತೀನಿ ಅಂತ ಈ ಥರ ಒಂದು ಭಯದ ಉತ್ಪಾದನೆ ನಮ್ಮ ಮೇಲೆ MP ಆಗಲಿ ಇವರು MP ಈ ಥರ ಮಾಡ್ತಾ ಇದ್ರೆ ನಮಗೆ ಈ ಮಾಮೂಲಿ ಮೆಂಬರ್ಸ್ ಇರ್ತಾರಲ್ಲ BJP ಮೆಂಬರ್ಸ್, ಅವು ಬಿಡ್ತಾರ ಮುಸಲ್ಮಾನರಿಗೆ? ಬಿಡಲ್ಲ. ಈಗ ಏನು ನೋಡಿ, ಮುಸಲ್ಮಾನಿಗೆ ಏನನ್ನ ತಪ್ಪಿನಲ್ಲಿ ಇದು ಮಾಡಬೇಕಂದ್ರೆ ಇವನಿಗೆ ಪಾಕಿಸ್ತಾನ ಕನೆಕ್ಷನ್ ಇದೆ, ಇವನು ಪಾಕಿಸ್ತಾನಿ, ಇವನು ಇನ್ನು ಟೆರರಿಸ್ಟು ಅಂತ ಹೇಳಿಬಿಡೋದು. ಟೋಪಿ ಮತ್ತು ಈ ಗಡ್ಡ ನೋಡಿದ ತಕ್ಷಣ ಏನಾಗ್ಬಿಡುತ್ತೆ ಏನೋ ಗೊತ್ತಿಲ್ಲ ನಮ್ಮ BJP ಬಾಂಧವರಿಗೆ. ನಮಗೆ ಅಶೋಕ್ ಗೌಡರು ತುಂಬ ಚೆನ್ನಾಗಿದ್ದಾರೆ, ನಾವು ಸಪ್ರೇಟಾಗಿ ಹೋದ್ರೆ ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಇವ್ರದ್ದು ಬಿಟ್ಟು ನಾನು ಹೇಳ್ತಾ ಇರೋದು, ಇಂಥವ್ರು ಬೇರೆ ಇದರಲ್ಲಿ ಬೇರೆ ದೇಶದಲ್ಲಿರುವ ಮುಸಲ್ಮಾನರಿಗೆ ಸಿಕ್ಕಷ್ಟು ಗೌರವ ನಮ್ಮ ಮುಸಲ್ಮಾನರಿಗೆ ಯಾಕೆ ಪ್ರೀತಿ ಮಾಡಲ್ಲ? ವೆಲ್ಕಮ್ ಬ್ಯಾಕ್. ಈಗ ವರದಿ ಅಂತೂ ಸಲ್ಲಿಕೆ ಆಗಿದೆ, ಅದರ ಸತ್ಯಾಸತ್ಯತೆ ಸರ್ಕಾರ ಬಹಿರಂಗ ಪಡಿಸುತ್ತೆ. ಸರ್ ನಾಗೇಂದ್ರ ಪ್ರಸಾದ್ ಅವರು ಹೇಳಿ, ಈಗ ಅವರು ಹೇಳ್ತಾ ಇದ್ರು ಹೊರಗಿನ ದೇಶದಲ್ಲಿ ಮುಸ್ಲಿಂ ಬಾಂಧವರನ್ನ ಹೋಗಿ ಅಪ್ಕೊಳ್ತಾರೆ, ಆದರೆ ನಮ್ಮ ದೇಶದಲ್ಲಿ ಇದ್ದವ್ರನ್ನ ಯಾಕೆ ಈ ಥರ ಒಂದು ರೀತಿಯಲ್ಲಿ ಭಯೋತ್ಪಾದಕ ರೀತಿ ಬಿಂಬಿಸ್ತಾರೆ ನೋಡ್ತಾರೆ ಅಂತ ಹೇಳಿ. ನಾನು ಸಾದಿಕ್ ಭಾಷಾ ಅವರಿಗೆ ಮತ್ತು ಶಶಿಕಾಂತ್ ಅವರ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕಾಗುತ್ತೆ. ಮೊದಲನೇದಾಗಿ ಶಶಿಕಾಂತ್ ಅವರು ಪದೇ ಒಂದು ಸೈಡ್ ಮಾತಾಡ್ತಿರೋದು ನೋಡಿದ್ರೆ ನನಗೇನಕ್ಕೂ ಅರ್ಥ ಆಗಿಲ್ಲ. ಅವರೊಂದು ಒಳ್ಳೆ ಮಾತನ್ನು ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ. ಸರ್ವ ಜನಾಂಗದ ಶಾಂತಿಯ ತೋಟ ಈ ದೇಶದಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಹಿಂದೂಗಳಿದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ. ಯಾರ್ಯಾರು ಪ್ರತಿಭೆ ಮೇಲೆ ಯಾರ್ಯಾರು ಒಳ್ಳೆ ರೀತಿ ಮಾಡ್ಕೊಂಡಿದ್ದಾರೋ ಅವರೆಲ್ಲ ಕೂಡ ಒಳ್ಳೆ ಸ್ಥಾನಮಾನಗಳಿಗೆ ಹೋಗಿದ್ದಾರೆ. ಅವ್ರು ಹೇಳ್ತಿದ್ರು ಪದೇ ಯಾವ BJP ವಿರುದ್ಧವಾಗಿ ಮಾತಾಡ್ತಾ ಇದ್ರು. ಅಬ್ದುಲ್ ಕಲಾಂ ಯಾರು ಸರ್? ಅಬ್ದುಲ್ ಕಲಾಂ ಒಂದು ನಿಮಿಷ ಸರ್, ಒಂದು ನಿಮಿಷ ಇರಬೇಕು. ಅಬ್ದುಲ್ ಕಲಾಂ ಅವರಿಗೆ ತೋರಿಸೋದು ಒಂದು ನಿಮಿಷ. ಅಬ್ದುಲ್ ಹಮೀದ್ ಮಾತೇ ಎತ್ತಲ್ಲ ನೀವು, ನಾನು ಮಾತು ಹೇಳ್ತೀನಿ ಮಾತು ಎತ್ತಲ್ಲ ನೀವು. ಸರಿ ನೀವೇ ಮಾತಾಡಿ. ಅಬ್ದುಲ್ ಕಲಾಂ ಇವ್ರದ್ದು ಮಾತು ಈಗ ನೀವು ಮೈತ್ರಿ ಆಗ್ಬಿಟ್ಟಿದ್ರಲ್ಲ, ಹೇಳ್ಕೊಡ್ರಿ ನೀವು, ಹೆಮ್ಮೆಯಿಂದ ಹೇಳ್ಕೊಡ್ರಿ. ಈ ದೇಶದ ರಾಷ್ಟ್ರಪತಿಗಳನ್ನು ಮಾಡಿದ್ದಕ್ಕಂಥದ್ದು ನಮ್ಮ ಅಧಿಕಾರ ಇದ್ದೀರಿ, ಅಧಿಕಾರ ರೀ ನಮ್ಮ ಭಾರತ. ನಾವು ಪ್ರಾಣ ಕೊಟ್ಟಿದ್ದ ಜನ ಓಡಿದ ಜನ ಅಲ್ಲ, ನಾವು ಬೂತ್ ಇರಲಿಲ್ಲ ಓಡಿದ ಜನ ಅಲ್ಲ, ನಾವು ಇಲ್ಲಿ ರಕ್ತ ಕೊಟ್ಟಿದ್ದೀವಿ. ನಮ್ಮ ರಕ್ತ ಈ ಭೂಮಿಯಲ್ಲಿ ಇದೆ. ನೀವೇನು ಸಹಾಯ ಮಾಡಲಿಲ್ಲ ನಮಗೆ, ನಮ್ಮ ಅಧಿಕಾರ ಅದು, ನಮ್ಮ ಅಧಿಕಾರ. ನೀವೇನು ಸಹಾಯ ಮಾಡಿಲ್ಲ ಸರ್? ಒಂದು ನಿಮಿಷ ಹೇಳೋ ತನಕ ಕೇಳಿ ಸರ್, ಉತ್ತರ ಕೊಡ್ಲಿ. ಕರ್ನಾಟಕ ರಾಜ್ಯದಲ್ಲಿ ಇದೇ ಕರ್ನಾಟಕ ರಾಜ್ಯದಲ್ಲಿ ನಾವು ಇವತ್ತು ಯಾವ ಒಂದು ಕರ್ನಾಟಕದಲ್ಲಿ ಈ ಒಂದು ವೇದಿಕೆಯಲ್ಲಿ ಕನ್ನಡದ ಒಂದು ನಾವು ಭಾಷೆಯಲ್ಲಿ ನಾವು ಡಿಬೇಟ್ ಮಾಡ್ತಾ ಇದ್ದೀವಿ. BJP ಮತ್ತು JDS ಸರ್ಕಾರ ಮಾಡಿದ್ವಿ, ಸಮ್ಮಿಶ್ರ ಸರ್ಕಾರ. ಅವತ್ತು ಯಾರಿಗೂ ಒಟ್ಟಾಗಿ ಬಹುಮತ ಸಿಕ್ಕಿರಲಿಲ್ಲ. ಇದೇ ಮುಸಲ್ಮಾನರು ಮಿನಿಸ್ಟ್ರುಗಳು ಮಾಡಿದ್ವಿ. ಒಂದಿನ ಯಾವುದಾದ್ರೂ ಮುಸಲ್ಮಾನ್ ಜನಕ್ಕೆ ಏನಾದರೂ ನಾವು ತೊಂದರೆ ಮಾಡಿದ್ದೀವ? ಅಣ್ಣ ತಮ್ಮದಿರ ಥರ ನೋಡ್ಕೊಳ್ಳಿಲ್ವಾ? ನಾವು ಯಾವ ರೀತಿ ನಡ್ಕೋತೀವೋ ನಮ್ಮ ನಡತೆ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಕ್ಕಂಥ ಮರಿತಾ ಇದ್ದೀರಾ. ಒಂದು ನಿಮಿಷ ಪದೇ ಅವ್ರನ್ನ ಬೆರಳೆತ್ತಿ ತೋರಿಸ್ತಾ ಇದ್ದಾರೆ ಅಂತ ಯಾಕೆ ತೋರಿಸ್ತಾರೆ ನಿಮ್ಮನ್ನ? ಯಾವುದೇ ಕಾರಣಕ್ಕೂ ತೋರಿಸೋ ಪ್ರಶ್ನೆನೇ ಇಲ್ಲ ರೀ. ನನ್ನ ಜೊತೆ ಬನ್ರಿ, 100 ಜನ ಮುಸ್ಲಿಮ್ಸ್ನ ನನ್ನ ಅಣ್ಣ ತಮ್ಮದಿರಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋರಿದ್ದಾರೆ. ದಯವಿಟ್ಟು ಕೇಳಿ, ನೀವು ಎಲ್ಲರೂ ಒಂದೇ ತಗಡಿಗಾಗಿ ತೂಕ ಮಾಡೋ ಅವಶ್ಯಕತೆ ಇಲ್ಲ. ನೀವು ಏನು ಹೇಳ್ತಿದ್ದೀರಾ ಅಂದರೆ ನಿಮ್ಮ ಮನಸ್ಸಿಗೆ ಎಲ್ಲೋ ಒಂದು ರೀತಿ ನಾಟ್ಕೊಂಡ್ಬಿಟ್ಟಿದೆ. ಎರಡನೇದು, ಕಾಂಗ್ರೆಸ್ ಬಗ್ಗೆ ಇಷ್ಟು ಹರಿಪ್ರಸಾದ್ ವಿಚಾರ ಬಂದಿರೋದ್ರಿಂದ ಈಗ ಹೇಳ್ತಾ ಇದ್ದೀನಿ, ಯಾವ ಒಂದು ಮುಸಲ್ಮಾನರನ್ನ ಇಟ್ಕೊಂಡು ಇಷ್ಟೊತ್ತು ತನಕ ಇಷ್ಟು ವರ್ಷಗಳು 75 ವರ್ಷಗಳ ದೇಶ ಆಳಿದ್ರಲ್ಲ, ಉನ್ನತ ಹುದ್ದೆಗಳು ಯಾವುದಾದ್ರು ಕೊಟ್ಟಿದ್ದಾರೆ ನಿಮಗೆ? ಮೊನ್ನೆ ಯಾವುದಾದ್ರು ಸ್ಪೀಕರ್ ಕೊಟ್ಟಿದ್ದಕ್ಕೆ ನಿಮ್ಮ ಮುಸಲ್ಮಾನ್ ಮಿನಿಸ್ಟರ್ ಏನಂತ ಹೇಳಿದ್ರು, ನಿಮಗೆ ಚೆನ್ನಾಗಿ ಗಮನ ಇರಬೇಕು ತಾನೇ, 75 ವರ್ಷಗಳು ಬೇಕಾಯ್ತು ಒಂದು ಸ್ಪೀಕರ್ ಮಾಡೋದಕ್ಕೆ. ನಾಚಿಕೆ ಆಗೋದಿಲ್ವ ಅವರಿಗೆ? ದಲಿತರ ಬಗ್ಗೆ ಶಶಿಕಾಂತ್ ಅವ್ರು ತುಂಬ ಚೆನ್ನಾಗಿ ಮಾತಾಡಿದ್ರು. ಸ್ವಾಮಿ ನಿಮ್ಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ ಸರ್, ಬಿಜೆಪಿ ಇರಿ ಸರ್, ಮಾನ್ಯ ಶಶಿಕಾಂತ್ ಅವರೇ, ತಾವು ತುಂಬ ಅರ್ಥಪೂರ್ಣವಾಗಿ ಮಾತಾಡಿದ್ರಿ.
ಯಾವ ದಲಿತರ ಬಗ್ಗೆ ಮಾತಾಡಿದ್ರಿ? ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಧೀಮಂತ ಸನ್ಮಾನ್ಯ ದೇವೇಗೌಡ ಸಮಕಾಲಿಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ. ಒಂದು CM ಮಾಡೋಕ್ಕಾಗಲಿಲ್ಲ, ಕೇಂದ್ರದಲ್ಲಿ ಪ್ರಧಾನಿ PM ಮಾಡ್ತಾರೆ. ನೀವು ಆ ಓಟ್ಗಳನ್ನ ಇಟ್ಕೊಂಡು ತುಳ್ಕೊಂಡು ಅವರಿಬ್ಬರನ್ನು ಕೂಡ ಕೈ ಕೆಳಗೆ ಇಟ್ಕೊಂಡು ಈ ದೇಶ ಇಲ್ಲಿ ತನಕ ಬೆಳೆಸ್ಕೊಂಡ್ ಬಂದ್ರಿ. ನಿಮ್ಮನ್ನ ಇವತ್ತಿಗೂ ಕೂಡ ನೀವು ಎಚ್ಚೆತ್ಕೊಳ್ತಾ ಇಲ್ಲ. ಯಾಕೆ ಅಂತಂದ್ರೆ ಈ ರೀತಿ ವಿಚಾರಗಳನ್ನ ಆಚೆಗೆ ಎತ್ತಿಗೆ ಏನ್ ಸ್ಟೇಟ್ಮೆಂಟ್ ಕೊಟ್ರು, ಇಂತಹ ಸ್ಟೇಟ್ಮೆಂಟ್ಗಳೆತ್ತಿ ನಮ್ಮ ಮಧ್ಯೆ ದ್ವೇಷಗಳನ್ನು ಬೆಳೆಸಿ ಅವ್ರು ಬೇಳೆ ಬೇಯಿಸ್ಕೊತಾ ಇದ್ದಾರೆ. ಎಚ್ಚೆತ್ಕೊಳ್ಳಿ ಬಿಜೆಪಿ ಮೇಲೂ ಈಗ ಹೇಳ್ತಿದ್ರು ಸಾದಿಕ್ ಪಾಷಾ ಅವರು. ನೋಡಿ, ಮುಸಲ್ಮಾನರನ್ನೆಲ್ಲರನ್ನೂ ಕೂಡ ಪಾಕಿಸ್ತಾನಿಗಳು ಅಂದ್ಬಿಡ್ತಾರೆ ಜನರಲ್ ಆಗಿ. ಈ ದೇಶದ ಬಿಜೆಪಿ ಕೇಳಿಸ್ಕೊಂಬಿಡಿ, ಉತ್ತರ ಕೊಡಿ ಒಟ್ಟಿಗೆ. ನಿಮ್ ಪಕ್ಷದ ಬಗ್ಗೆ ಯಾಕೆ ಆರೋಪ ಬರುತ್ತೆ ಅಂತಂದ್ರೆ, ಈ ದೇಶದ ಸಂವಿಧಾನದತ್ತವಾದ ವೋಟರ್ ID ಇಟ್ಕೊಂಡಿರೋ ಮುಸಲ್ಮಾನನ್ನ ಕೂಡ ನೀವು ರಿಜೆಕ್ಟ್ ಮಾಡ್ತೀರಿ. ಮುಸಲ್ಮಾನನ ವೋಟ್ ನಮಗ್ ಬೇಕಾಗಿಲ್ಲ. ಪಾಕಿಸ್ತಾನದ ಬಗ್ಗೆ ಯಾಕೆ ಮಾತನಾಡ್ತೀರಾ? ಇಲ್ಲಿನ ಮುಸಲ್ಮಾನರ ಬಗ್ಗೆನೇ ನಿಮ್ಗಿರೋ ಈ ಕಲ್ಪನೆ ಇದೆಯಲ್ಲ, ಅದ್ರ ಬಗ್ಗೆನೇ ಅವ್ರಿಗಿರೋದು ಅನುಮಾನ, ಅದ್ರ ಬಗ್ಗೆನೇ ಅವ್ರಿಗಿರೋದು ಅಸಮಾಧಾನ. ಬೇರೆ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಮುಸಲ್ಮಾನರು ಗೌರವಿಸ್ತಾರೆ. ಪಾಕಿಸ್ತಾನ ಪದೇ ಹೇಳ್ತಾ ಇದ್ದೀರಾ. ಎಷ್ಟು ಸಾರಿ ನಮ್ಮ ಮೇಲೆ ಪಾಕಿಸ್ತಾನ ಅವರು ಹೀನಾಭಿಮಾನವಾಗಿ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಬಿಜೆಪಿಯಿಂದ ಸ್ಪಷ್ಟನೆ ಬರಲಿ. ಪಾಪ ನನ್ನ ಸ್ನೇಹಿತರು ಶಶಿಕಾಂತ್ ಅವರು ಒಂದು ಹಿಂದೂ ರಾಷ್ಟ್ರ ಮತ್ತು ಸನಾತನ ಇದರ ಬಗ್ಗೆ ಎಲ್ಲ ಮಾತಾಡಿದ್ರು. ಒಂದೇ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಶಿವ ಅನ್ನತಕ್ಕಂಥವನು ಒಬ್ಬ ಪರಮಾತ್ಮ ನಮ್ಮಲ್ಲಿ. ಆ ಪರಮಾತ್ಮ ನಂಬಿರ್ತಕ್ಕಂತಹ ಈ ನಾಡು ಹಿಂದೂ ನಾಡು. ಮತ್ತು ಅವನ ಕುಟುಂಬ ನೋಡಿ, ಅವನ ವಾಹನ ಯಾವುದು? ಅವನ ವಾಹನ ನಂದಿ. ಅವನು ಕಟ್ಕೊಂಡಿರೋದು ಯಾವುದು? ಹಾವು. ಪರಮೇಶ್ವರಿಯ ವಾಹನ ಯಾವುದು? ಲಯನ್, ಅದು ಸಿಂಹ. ಅದೇ ಅವನ ಮಗಂದು ಇಲಿ, ಇನ್ನೊಬ್ಬ ಮಗಂದು ನವಿಲು. ಆ ನವಿಲು ಏನಾಗುತ್ತೆ? ಇಲಿ ಸರ್ಪ ತಿನ್ನುತ್ತೆ, ಆ ಸರ್ಪ ಏನು ತಿನ್ನುತ್ತೆ? ಇಲಿನ ತಿನ್ನುತ್ತೆ. ಎಲ್ಲರೂ ಸಹಬಾಳ್ವೆನಲ್ಲಿದ್ದಾರಲ್ಲ, ಅದು ಹಿಂದುತ್ವ, ಅದು ಸನಾತನ. ಅದನ್ನೇ ನಾವು ಹಿಂದೂ ರಾಷ್ಟ್ರ ಅನ್ನೋದು. ಅಂದರೆ ಎಲ್ಲರೂ ಕೂಡಿ ಬಾಳುವುದೇ ಹಿಂದೂ ರಾಷ್ಟ್ರ, ಅದೇ ಸನಾತನ. ಆಮೇಲೆ ಇನ್ನೊಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳ್ತಾರೆ. 42ನೇ ವಿಧಾಯಕ 1 ನವೆಂಬರ್ 1976. 1 ನವೆಂಬರ್ 1976 42ನೇ ವಿಧಾಯಕದ 49 ಕ್ಲಾಸ್ ಅಮೆಂಡ್ ಮಾಡಿ ಪ್ರೆಸಿಡೆಂಟು, ಗವರ್ನರು, ಸ್ಪೀಕರು ಎಲ್ಲದಕ್ಕೂ ಪವರ್ ಕಟ್ ಮಾಡಿದ್ರಲ್ಲ ಇಂದಿರಾ ಗಾಂಧಿ, ಅವ್ರ ಬಗ್ಗೆ ಯಾವುದು ಮಾತಾಡಲ್ಲ. ನಾವು ಹೇಳಿದ್ದು ಭಾರತೀಯ ನ್ಯಾಯ ಸಮಿತಿ, IPC ಕೋಡ್ಸು ಬ್ರಿಟಿಷರ್ ಕಾಲದ್ರಿ, ರಿಯಲ್ ಎಸ್ಟೇಟ್ ಕಾನೂನು ಬ್ರಿಟಿಷರ್ ಕಾನೂನು, ಅದನ್ನೆಲ್ಲ ನಾವು ಅಮೆಂಡ್ ಮಾಡಬೇಕು ಅಂದರೆ ಅದಕ್ಕೆ ಯಾಕಪ್ಪ ನಿಮಗೆ ಬೇಜಾರಾಗ್ತದೆ? ಆಮೇಲೆ ಅತ್ಯಂತ ಪ್ರಮುಖ ಇನ್ನೊಂದು 40,000 ಮಸೀದಿಗಳು. ನಾವು ಕೇಳ್ತಿರ್ತಕ್ಕಂಥ ಒಂದು 40,000 ಮಸೀದಿ ಅಲ್ಲ ಸರ್, ಯಾವುದು ಭಾರತತನವನ್ನು ಎತ್ತಿಡಿಯುತ್ತೆ, ಭಾರತದಲ್ಲಿ ಅಭಿವೃದ್ಧಿಯನ್ನು ಕಾಣತಕ್ಕಂತಹ ಒಂದು ಪ್ರೇರೇಪಣೆ ಆಗಿವೆ ಆ ದೇವಸ್ಥಾನಗಳ ಬಗ್ಗೆ ಮಾತ್ರ ಮಾತಾಡ್ತಿರ್ತಕ್ಕಂಥದ್ದು. ನಮ್ಮ ಮುಸಲ್ಮಾನರು ಪ್ರೀತಿಯಿಂದ ಯಾವುದನ್ನು ಕೊಡ್ತಾರೋ ಅದು ಸ್ವೀಕೃತಿ, ಇಲ್ಲ ಅಂದರೆ ಅವ್ರ ವಿಚಾರ ಬಿಡಿ, ಅದು ಅದ್ರ ವಿಚಾರ ಅಲ್ಲ. ಇವತ್ತು ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ಮುಸಲ್ಮಾನರು ಯಾರು ಭಾರತವನ್ನು ಒಪ್ಕೊಳ್ತಾರೆ ಅವ್ರನ್ನೆಲ್ಲರೂ ಅಪ್ಪಿ ನಾವು ಭಾರತೀಯರೊಂದಿದ್ದೇವೆ. ಯಾರು ಎಲ್ಲ ಕಡೆನೂ ಇದ್ದಾರೆ. ನಾನು ಓದಬೇಕಾದ್ರೆ, ನಾನು ಬೆಳಿಬೇಕಾದ್ರೆ ವಿಲ್ಸನ್ ಗಾರ್ಡನ್ನಲ್ಲಿದ್ದೆ. ಬಿಲೀವ್ ಮಿ ಆರ್ ನಾಟ್, ಆನ್ ರೆಕಾರ್ಡ್ ಐ ಆಮ್ ಸೇಯಿಂಗ್, ಉರ್ದು ಗಲಾಟೆ ಆಗ್ತದೆ 1994 ಅಕ್ಟೋಬರಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದಿರ್ತಕ್ಕಂಥದ್ದು ನಾನು ಕೇಳಿಸ್ಕೊಂಡಿದ್ದೀನಿ. 1996 ವರ್ಲ್ಡ್ ಕಪ್ ಆಗ್ತಾ ಇರುತ್ತೆ ಭಾರತ ಪಾಕಿಸ್ತಾನ, ಅತ್ಯಂತ ಪ್ರಬುದ್ಧರು ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ದನ್ನ ಗೆಲಿತಂತ 50-100 ಬಸ್ಸುಗಳು ಇಲ್ಲಿ ಹತ್ರ ಇದೆ. ಅವರೇ 100 ಬಸ್ಸುಗಳು ಸೋತರು. ಪಾಕಿಸ್ತಾನ ಸೋಲಿದ ಮೇಲೆ 100 ಬಸ್ಸುಗಳು ಹೋಯ್ತು. ಯಾರು ಮುಸಲ್ಮಾನ್ ಕಟ್ಟಲಿಲ್ಲ. ಮೈಸೂರಿನಲ್ಲಿ ಒಂದು ಹೋಟೆಲ್, ಹಿಂದೂ ಬ್ರಾಹ್ಮಣ ಹೋಟೆಲ್ ಪಾಕಿಸ್ತಾನ ಮೇಲೆ ಬೆಟ್ಟಿಂಗ್ ಕಟ್ಟಿ ಅದು ಮುಸಲ್ಮಾನ ಅಣ್ಣ ತಮ್ಮಂದ್ರಿಗಿಂತ ಹೆಚ್ಚೆ. ಯಾಕೆ ಅಂದ್ರೆ ಯಾರು ಭಾರತಕ್ಕೆ ಫಸ್ಟ್ ಏನಂದ್ರೆ ಭಾರತೀಯರೆಲ್ಲ ಏನ್ ಮಾಡ್ತಾರೆ ಹೇಳಿ,
ನನಗೆ ಧರ್ಮ ಅಲ್ಲ ಇಂಪಾರ್ಟೆಂಟ್, ಭಗವದ್ಗೀತೆ ಅಲ್ಲ, ನನ್ನ ಭಾರತ ಇಂಪಾರ್ಟೆಂಟ್ ಅಂತಾರೆ. ಭಗವದ್ಗೀತೆ ಆಮೇಲೆ ಇವತ್ತು ಯಾರ್ಯಾರು ನನ್ನ ಮುಸಲ್ಮಾನ ಅಣ್ಣ ತಮ್ಮಂದಿರಿದ್ದಾರೆ ಎಲ್ಲರೂ ಭಾರತ ನನಗೆ ಇಂಪಾರ್ಟೆಂಟ್, ಆಮೇಲೆ ನನಗೆ ಕುರಾನ್ ಅಂತಾರೆ. ಅವರೆಲ್ಲರೂ ಒಪ್ಕೊಂಡಿದ್ದಾರೆ ಸಾದಿಕ್ ಪಾಷಾ ಅವರು. ಇದೇ ವೇದಿಕೆಯಲ್ಲಿ ಒಪ್ಕೊಂಡಿದ್ದಾರೆ. ನಾನು ಅದಕ್ಕೆ ಕೇಳ್ತಾ ಇರೋದು ಅಶೋಕ್ ಗೌಡ್ರೆ. ಸಂವಿಧಾನ ನಾನು ಅದಕ್ಕೆ ನಮಗೆ ಎಲ್ಲ ಕೇಳ್ತಿರೋದು. ಅವಕಾಶ ಕೊಡುತ್ತೆ. ಅಷ್ಟೇ ಹೇಳ್ತಾರೆ. ನಮ್ಮ ಸಂವಿಧಾನ ನಮ್ಮನ್ಗೆ ಅವಕಾಶ ಕೊಡುತ್ತೆ ಯಾವ ಇದರಿಂದ ನಡಿಬೇಕಂತ. ಸಂವಿಧಾನ ಮುಖ್ಯ ನಮಗೆ. ಕೊಟ್ಟಿದೆ. ಇಲ್ಲ ಇಲ್ಲ ಅಶೋಕ್ ಮೇಡಮ್ ಯಾರ್ಯಾರು ಕುರಾನ್ ಫಸ್ಟ್ ಅಂತಾರೆ ಅವ್ರು ಭಾರತೀಯರಲ್ಲ. ನನ್ನ ಭಾರತ ಸಂವಿಧಾನ ಫಸ್ಟ್ ಇದೇ ಭಾರತ ಇದೇ ಸಂವಿಧಾನ ನಮ್ಗೆ ಅವಕಾಶ ಕೊಟ್ಟಿದೆ. ಕುರಾನ್ ಅಂತ ಕುರಾನಿಗೆ ಅವಕಾಶ ಕೊಟ್ಟಿದೆ. ಹೇಳ್ತಿದ್ದೀನಿ ಕೇಳಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಭಾರತದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬರು ಸಹ ಭಾರತ ಸಂವಿಧಾನ ಫಸ್ಟ್ ಅಂತಾನೆ. ಆದ್ರೆ ಯಾರೋ ಈ 2-3 ಎಲಿಮೆಂಟ್ಸ್ ಇರ್ತಾರಲ್ಲ, ಬೇಕು ಅಂತ ಕುಚೇಷ್ಟೆ ಮಾಡ್ತಕ್ಕಂಥ ಎಲಿಮೆಂಟು ಅವ್ರು ಹೇಳ್ಬೋದು ಇಂಥದ್ದು. ಅದನ್ನೇ ನಾವ್ ಹೇಳ್ತಾ ಇರೋದು. ಅವ್ರು ಯಾರು ಭಾರತೀಯರಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ನೋಡಿ ಸಾದಿಕ್ ಪಾಷಾ ಈ ಸಂವಿಧಾನ ಕಾನೂನು ಬದಲಾಯಿಸಬೇಕು ಅಂದ್ರೆ ನಿಮ್ಗೆ ಯಾಕ್ರೆ ಅಲ್ಲಲ್ಲ. ಈಗ ಒಂದ್ ನಿಮಿಷ ಒಂದೇ ಹೇಳ್ಬಿಡ್ತೀನಿ ಕೇಳಿ. ನೋಡಿ, ನಾವು ಎಲ್ಲರೂ ಸಹ ರಿಯಲ್ ಎಸ್ಟೇಟ್ ಎಲ್ಲ ಮಾಡ್ತೇವೆ. ಒಂದು ಈ ಟ್ರೆಸ್ ಪಾಸ್ ಅಂತ ಅಂದ್ಬಿಟ್ಟು ಒಂದು ಕೇಸ್ ಇದೆ. ಟ್ರೆಸ್ ಪಾಸ್ ಅಂತಂದ್ರೆ ಈ ರಸ್ತೆಗಳು ಮಾಡ್ಕೊಬೇಕು ಹಿಂದ್ಗಡೆ ಇರೋ ಜಮೀನು. 1892 ಕಾನೂನು ರೀ, ಇವತ್ತವರೆಗೂ ಅದು ಇಟ್ಕೊಂಡವ್ರೆ. ನಾವು ಹೇಳ್ತಾ ಇದೀವಿ ಸರ್ ಎಂತ ಕಾನೂನು ಸರ್ ಬದಲಾವಣೆ ಮಾಡಿ ಅಂತ ಹೇಳಿದ್ರೆ ಏನ್ ಮಾಡೋಣ? ನಿಮ್ ಕೆಲ ಕಾನೂನುಗಳ ವಿಶ್ಲೇಷಣೆ ಹೆಂಗಾಗ್ಬಿಟ್ಟಿದೆ ಗೊತ್ತಾ ಅಶೋಕ್ ಗೌಡ್ರೆ? ಅದು ನಿಮ್ಮ ಸಿಎ ಬಗ್ಗೆ ಅನುಮಾನ ಇದೆ, ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಅನುಮಾನಗಳಿದೆ. ಅನುಮಾನಗಳು ಹೆಂಗೆ ಗೊತ್ತಾ ಹೇಳಿದ್ರಲ್ಲ ಶಶಿಕಾಂತ್ ಸರ್ ಹೇಳಿದ್ರಲ್ಲ, ಬಿಜೆಪಿ ಅಂತಂದ್ರೆ ಹಿಂದುತ್ವದ ಆಧಾರದ ಮೇಲೆ ಧರ್ಮಗಳ ಶಶಿಕಾಂತ್ ಅಂತವ್ರಿಗೆ ಅನುಮಾನ ಇದೆ. ನೀವು ಮಾಡ್ತಿರೋ ಬದಲಾವಣೆ ಇಂಥವರು ತುಂಬಿ ಬಿಟ್ಬಿಟ್ಟವ್ರೆ. ಯೂನಿವರ್ಸಿಟಿ ಸೇರಿಸ್ಕೊಂಡು ಕೆಲವರು ಇಷ್ಟೆಲ್ಲ ತಾವು ಚರ್ಚೆಗಳು ಮಾಡ್ತಾ ಇದ್ದೀರಾ. ನಿಮ್ಮ ಮಾತಿಗೆ ಮತ್ತೆ ಸಾದಿಕ್ ಪಾಷಾ ಅವರ ಹತ್ರಕ್ಕೆ ನಾನು ಬರ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ಮುಸಲ್ಮಾನರನ್ನ ಒಂದು ರೀತಿ ನೋಡ್ತಾರೆ, ಬೇರೆಯವ್ರ ಪ್ರೀತಿ ಮಾಡ್ತಾರೆ ಅಂತ ನಮ್ಮ ಕಣ್ಣು ಮುಂದೆ ನಡೀತಾ ಇರೋ ವಿಚಾರ ಹೇಳೋಣ. ಈ ದೇಶದಲ್ಲಿ ಹೆಮ್ಮೆ ಆಗಿರ್ತಕ್ಕಂಥ ಒಬ್ಬ ರೈತರ ಮಾಜಿ ಪ್ರಧಾನಿಗಳು ನಿಮಗೆ ಯಾವೊಂದು ಮೀಸಲಾತಿ ವಿಷಯದಲ್ಲಿ ಹೋರಾಟ ಮಾಡಿದ್ರು. ಒಂದು ಮಾತನ್ನು ಒಂದಿನ ಎಲ್ಲರ ಮುಂದೆ ಹೇಳ್ತಾರೆ, ಮುಂದಿನ ಜನ್ಮ ಅಂತ ಇದ್ರೆ ಒಂದು ನಿಮಿಷ ಇರಿ ಸರ್, ಕುಮಾರಸ್ವಾಮಿ ಒಂದು ನಿಮಿಷ ಹೇಳತನಕ ಕೇಳಿ ಸರ್, ನೀವು ಬಿಲ್ಲಿ ಅಂತ ಹೇಳ್ತಾರೆ. ಯಾವಾಗ ಈ ಕಡೆ ಜಂಪ್ ಆಗ್ತಾರೆ, ಯಾವಾಗ ಆ ಕಡೆ ಜಂಪ್ ಆಗ್ತಾರೆ ಗೊತ್ತಾಗಲ್ಲ. ಬಿಜೆಪಿ ದೇವೇಗೌಡರ ಬಗ್ಗೆ ನಂಬಿಕೆ ಇದೆ, ಕುಮಾರಸ್ವಾಮಿ ಅವರ ಬಗ್ಗೆ ಇಲ್ಲ. ಇದ್ರೆ ನಾನು ಮುಸಲ್ಮಾನ ಹುಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಇದೇ ಕಾಂಗ್ರೆಸ್ ಅವರು ಕೆಲವು ಜನ ಒಂದು ರೀತಿ ಅವರು ಕೇವಲ ಮಾಡಿದ್ರು. ಒಂದು ನಿಮಿಷ, ಕುಮಾರಸ್ವಾಮಿ ಅವರು ಸರ್ಕಾರ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಮುಸಲ್ಮಾನರಿಗೂ ತೊಂದರೆ ಆಗಿಲ್ಲ ಅಂತಕ್ಕಂಥದ್ದು ಕೇವಲ ಹುದ್ದೆ ಹೇಳ್ತಾ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದು ಬಾಯಿನ ಮಾತಲ್ಲಿ ಹೇಳ್ತಾರೋ ಅಥವಾ ಅದನ್ನೇ ಇಟ್ಕೊಂಡು ಇವತ್ತು ಅಜೆಂಡಾಗಳನ್ನ ಸೃಷ್ಟಿ ಮಾಡಿ ಒಬ್ರಿಗೊಬ್ರು ನಡುವೆ ಒಂದಷ್ಟು ಮತಗಳನ್ನ ಗಿಟ್ಟಿಸ್ಕೊಳ್ಳುವಂತ ಕೆಲಸಗಳು ಮಾಡ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ ಸರ್. ಆಯ್ತು, ನಾವು ಮಾತನಾಡಿದ್ವಿ ಒಂದೊಂದು ಪಕ್ಷದ ಸಿದ್ಧಾಂತ ಎಕ್ಸೆಟ್ರಾ, ಬಟ್ ರಾಷ್ಟ್ರವಾಗಿ ನಾವು ಮಾತನಾಡೋಣ. ಕಡೆಗೆ ಇರೋದು 2 ನಿಮಿಷ.
ಈ ಒಂದು ದೇಶವನ್ನ ನಾವು ಪೊಲಿಟಿಕಲಿ ಗಮನ ಕೊಟ್ಟು ಮಾತನಾಡೋದಾದ್ರೆ ಆ ದೇಶದ ಸರ್ಕಾರಗಳು ಹಾಗೆ ಸರ್ಕಾರದ ನಿಲುವು ನಿರ್ಧಾರಗಳು, ಪಾಕಿಸ್ತಾನ ಸರ್ಕಾರ ಅದರ ಮಿಲಿಟರಿ ಪ್ರಚೋದನೆಯಿಂದ ತೆಗೆದುಕೊಂಡ ಕೆಲವೊಂದಷ್ಟು ನಿರ್ಧಾರಗಳು, ನಮ್ಮ ದೇಶದ ಮೇಲೆ ಆಗ್ತಿರುವ ಸತತ ದಾಳಿ, ಅದನ್ನ ನೋಡಿದ ಮೇಲೆ ಕರಿಬೇಕಾ ಬೇಡವಾ ಪಾಕಿಸ್ತಾನವನ್ನ ಶತ್ರು ರಾಷ್ಟ್ರ ಅಂತ ಹೇಳಿ? ಶಶಿಕಾಂತ್ ಸರ್, ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಭಯೋತ್ಪಾದಕರು ಮನುಕುಲದ ಶತ್ರುಗಳು. ಅದಕ್ಕೆ ಪ್ರಚೋದನೆ ನೀಡುವ ಸರ್ಕಾರವೂ ಸಹಿತ ನಾನು ಹೇಳ್ತಾ ಇರಿದ್ದೇನೆ, ಅದೂ ಸಹಿತ ಮನುಕುಲ ದ್ರೋಹಿಗಳು. ಆದರೆ ಅಲ್ಲಿರ್ತಕ್ಕಂಥ ಜನರಲ್ಲ, ನಾವು ಇರ್ತಕ್ಕಂಥ ಭಾರತೀಯರು ಇದ್ದೀವಲ್ಲ, ನಾವು ಯಾವ ಧರ್ಮವನ್ನು, ಅದು ಸೆಕೆಂಡರಿ ಧರ್ಮ ಅನ್ನೋದು, ನಮಗಿರೋದು ಒಂದೇ ಧರ್ಮ, ಒಂದೇ ಏನು ಧರ್ಮ ಗ್ರಂಥ, ಅದಕ್ಕೆ ಸಂವಿಧಾನ ಅಂತ ಹೇಳ್ತೀವಿ ನಾವು. ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ, ಅದನ್ನ ಮಾತ್ರ ಬೇಕು ನಮಗೆ ಮೇಲು ಕೀಳು ಬೇಕಾಗಿಲ್ಲ. ಆಮೇಲೆ ನೀವು ಪ್ರಚೋದನೆ ಕೊಡುವಂತಹ ಸರ್ಕಾರಗಳು ಒಂದು ರಾಷ್ಟ್ರದಲ್ಲಿ ಇದ್ದಾಗ ಅದನ್ನ ಸಪೋರ್ಟ್ ಮಾಡ್ಬೇಕಾ ನಾವು ಯಾವುದೇ ಇರಲಿ. ಆದ್ರೆ ಒಂದ್ ಹೇಳ್ತಾ ಇದ್ದೀನಿ, ಈ ಸದ್ಯಕ್ಕೆ ಪಾಕಿಸ್ತಾನ ಅಲ್ಲ, ಬಡ ದೇಶ, ಅದು ನಮ್ಗೆ ಹೇಳ್ತಿದ್ದೇನೆ, ನಮಗೆ ಎಲ್ಲಿಯೂ ಸಮಾನವಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ, ಅದು ಪುಟ್ಟ ದೇಶ. ಆದ್ರೆ ನಮಗೆ ಸ್ಟ್ರಿಕ್ಟ್ ಇರೋದು ಚೈನಾದಿಂದ. ಇವತ್ತು ಸಹಿತ ಚೈನಾದವರು ನಮ್ಮ ಬಾರ್ಡರ್ ಸಂವಿಧಾನಕ್ಕೆ ಪಾಕಿಸ್ತಾನ ನಮ್ಮ ಶತ್ರು ದೇಶ ಅಲ್ಲ, ಚೈನಾ ಮಾತ್ರ ನಮ್ಮ ಶತ್ರು ದೇಶ ಅಂತ ಹೊಸ ಸಿದ್ಧಾಂತ ಹುಟ್ಟಾಕ್ತಾವ್ರೆ ನೋಡ್ರಿ. ದೇಶನ ಕಬ್ಬಳಿಸ್ಲಿಕ್ಕೆ ಬರ್ತಾರೆ, ಚೈನಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಇನ್ನೊಂದು ಇರ್ಬೋದು, ಎಲ್ಲ ನಮ್ಮ ಶತ್ರುಗಳೇ. ಆದ್ರೆ ಆ ವಿಚಾರ ಅದಲ್ಲ. ವಿಚಾರ ನೀವು ಬ್ರೈನ್ ವಾಶ್ ಹೆಂಗಾಗ್ತಿದ್ದೀರಾ ಅಂತ ಹೇಳಿ. ನೋಡಿ, ಪಾಕಿಸ್ತಾನದ ಬಗ್ಗೆ ಪಾಕಿಸ್ತಾನದಲ್ಲಿ ಆಗ್ಲೇ ನಾವು ವಿಶ್ಲೇಷಣೆ ಮಾಡಿದ್ದೀವಿ. ಅತ್ಯಂತ ಪ್ರಮುಖ ಏನು ಅಂದ್ರೆ, ನಮ್ಮ ದೇಶಕ್ಕೆ ಇವತ್ತು ಆಕ್ಚುಲಿ ಥ್ರೆಟ್ ಇರ್ತಕ್ಕಂಥದ್ದು ಪಾಕಿಸ್ತಾನ ಎಷ್ಟಿದೆಯೋ ಅಷ್ಟೇ ಚೈನಾಯಿಂದ ಇದೆ. ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಅದನ್ನ ನೀವು ಟ್ವಿಸ್ಟ್ ಮಾಡಕ್ ಹೋಗ್ಬೇಡಿ. ಅದಾದ್ಮೇಲೆ ನೀವು ಎಡಪಂಥೀಯರಿದ್ದೀರಲ್ಲ, ಅವರಿಂದ ಫಂಡ್ ತೆಗೆಸ್ಕೊಂಡು ಜೀವನ ನಡೆಸ್ತಾವ್ರಿ, ಚೈನಾದಿಂದ ಜೀವನ ನಡೆಸ್ತಾವ್ರಿ. ಎಲ್ಲದಕ್ಕಿಂತ ಮೀರಿದ್ದು, ರಿಯಲಿ ಸಾರಿ ಸಮಯ ಇದೆ ಅಷ್ಟೇ, ಪಂಥ ಅಥವಾ ಐಡಿಯಾಲಜಿ ಇದೆಲ್ಲದಕ್ಕಿಂತ ಮೀರಿದ್ದು ಒಂದು ದೇಶ ಅಂತ ಬಂದಾಗ ಆ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಇರಬೇಕಾಗಿದ್ದು ದೇಶ ಮೊದಲು ಅನ್ನೋ ತತ್ವ. ಆ ದೇಶಕ್ಕೆ ವಿರೋಧಿಯಾಗಿ ನಿಲ್ಲುವ ಯಾವುದೇ ಎಲಿಮೆಂಟ್ ಆದ್ರೂ ಕೂಡ, ಅದು ಒಂದು ರಾಷ್ಟ್ರ ಆದ್ರೂ ಆಗಿರಬಹುದು ಅಥವಾ ಒಂದು ತತ್ವ ಸಿದ್ಧಾಂತ ಐಡಿಯಾಲಜಿ ಆಗಿದ್ರೂ ಆಯ್ತು, ಒಂದು ಪಕ್ಷವೇ ಆದ್ರೂ ಕೂಡ ಅದು ರಾಷ್ಟ್ರ ವಿರೋಧಿಯೇ, ರಾಷ್ಟ್ರಕ್ಕೆ ಶತ್ರುವೆ. ವೀಕ್ಷಕರಿಗೆ ಬಿಡ್ತಾ ಇದ್ದೀನಿ, ಇಡೀ ಪಾಕಿಸ್ತಾನವನ್ನ ನಾವು ಶತ್ರು ಅಂತ ಕರಿಬೇಕಾ ಅಥವಾ ಮನಸ್ಥಿತಿ, ಒಂದು ದೇಶದ ಮೇಲೆ ಅಟ್ಯಾಕ್ ಮಾಡುವಂತಹ ಆ ದೇಶದ ಜನರನ್ನ ರಕ್ತಪಾತ ಮಾಡಿ ಕೊಲ್ಲುವಂತಹ ಮನಸ್ಥಿತಿಯನ್ನ ಪ್ರಶ್ನೆ ಮಾಡಬೇಕಾ ಅನ್ನೋ ವಿಚಾರವನ್ನ ವೀಕ್ಷಕರಿಗೆ ಬಿಟ್ಟು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.